ಬೆಂಗಳೂರಿಗರಿಗೆ ಮತ್ತೊಂದು ದರ ಏರಿಕೆ ಬಿಸಿ. ಇನ್ನೂರರ ಗಡಿ ದಾಟಿದ ಬೀನ್ಸ್ ದರ, ಗ್ರಾಹಕರು ಕಂಗಾಲು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಜನಸಾಮಾನ್ಯರಿಗೆ ಮತ್ತೊಂದು ಬೆಲೆ ಏರಿಕೆ ಶಾಕ್ ಎದುರಾಗಿದೆ. ದಿನದಿಂದ ದಿನಕ್ಕೆ ತರಕಾರಿ ದರ ಗಗನಕ್ಕೇರ್ತಾ ಇದ್ದು, ಕಳೆದ 15 ದಿನಗಳ ಹಿಂದಿನ ಬೆಲೆ ಹೋಲಿಸಿದ್ರೆ ಹಲವು ತರಕಾರಿಗಳ ದರ ಈಗ ಡಬಲ್ ಆಗಿದೆ. ಇದರಿಂದ ಅಡುಗೆ ಮನೆ ವೆಚ್ಚ ಹೆಚ್ಚಾಗಿದ್ದು, ಹೋಟೆಲ್ ತಿಂಡಿಗಳ ದರವೂ ಏರಿಕೆಯಾಗುವ ಸಾಧ್ಯತೆ ಇದೆ. ಹೌದು, ರಾಜ್ಯದಲ್ಲಿ ಒಂದೆಡೆ ಬಿಸಿಲಿನ ತಾಪಮಾನ ಏರಿಕೆಯಾದ್ರೆ ಮತ್ತೊಂದೆಡೆ ಅಕಾಲಿಕ ಮಳೆಯಾಗ್ತಾ ಇದ್ದು, ಇದರಿಂದ ತರಕಾರಿ ಇಳುವರಿ ಕಡಿಮೆಯಾಗ್ತಾ ಇದೆ. ಇದರ ಜೊತೆಗೆ ಮದುವೆ ಸೀಸನ್, ಜಾತ್ರೆ ಹಾಗೂ ಊರ ಹಬ್ಬಗಳ ಹಿನ್ನೆಲೆ ಬೇಡಿಕೆ ಹೆಚ್ಚಾಗಿದ್ದು, ಮಾರುಕಟ್ಟೆಯಲ್ಲಿ ತರಕಾರಿಗಳ ಬೆಲೆ ನಿಯಂತ್ರಣ ತಪ್ಪಿದೆ. ಸದ್ಯ ಮಾರುಕಟ್ಟೆಯಲ್ಲಿ ಬೀನ್ಸ್ಗೆ ಭಾರಿ ಬೇಡಿಕೆ ಇದ್ದು, 1 ಕೆಜಿ ಬೀನ್ಸ್ ದರ 200 ರೂಪಾಯಿಗೆ ಏರಿಕೆಯಾಗಿದೆ. ಕಳೆದ ವಾರ ಇದೇ ಬೀನ್ಸ್ ದರ 80 ರೂಪಾಯಿ ಇತ್ತು. ಇನ್ನು ಬಟಾಣಿ ದರ ಕೂಡ ಕೆಜಿಗೆ 360 ರೂಪಾಯಿಗೆ ತಲುಪಿದ್ದು, ಗ್ರಾಹಕರು ಬೆಚ್ಚಿಬಿದ್ದಿದ್ದಾರೆ. ಇನ್ನು ಮಾರುಕಟ್ಟೆಯಲ್ಲಿ ಕಳೆದ ವಾರದ ದರ ಹಾಗೂ ಇಂದಿನ ದರವನ್ನ ನೋಡುವುದಾದ್ರೆ, ಬೀನ್ಸ್ ಕಳೆದ ವಾರ 80 ರೂಪಾಯಿ ಇದ್ರೆ ಈಗ 200 ರೂಪಾಯಿ ಗಡಿ ದಾಟಿದೆ. ಹಾಗೆ ಬಟಾಣಿ ದರವನ್ನ ನೋಡುವುದಾದ್ರೆ, ಕಳೆದ ವಾರ 120 ರೂಪಾಯಿ ಇದ್ರೆ ಇಂದಿನ ದರ 360 ರೂಪಾಯಿಗೆ ಬರೋಬ್ಬರಿ ಏರಿಕೆಯಾಗಿದೆ. ಹಾಗೆ ಡಬಲ್ ಬೀನ್ಸ್ ದರ 120 ರೂಪಾಯಿ ಹಿಂದಿನ ದರ ಇದ್ರೆ ಇಂದು 260 ರೂಪಾಯಿ ಆಗಿದೆ. ಹಾಗೆ ಸೌತೆಕಾಯಿ ಕಳೆದ ವಾರ 30 ರೂಪಾಯಿ ಇದ್ರೆ ಇಂದಿನ ದರ 60 ರೂಪಾಯಿ ಆಗಿದೆ. ಹಾಗೆ ಟೊಮೆಟೊ ವಾರದ ಹಿಂದೆ 30 ರೂಪಾಯಿ ಇದ್ರೆ ಇಂದಿನ ದರ 60 ರೂಪಾಯಿ ಆಗಿದೆ. ಒಟ್ನಲ್ಲಿ ತರಕಾರಿ ದರ ಏರಿಕೆಯಿಂದ ಗೃಹಿಣಿಯರು ಕಂಗಾಲಾಗಿದ್ದು, ದಿನಸಿ ವೆಚ್ಚ ನಿಯಂತ್ರಣ ಮಾಡುವುದೇ ದೊಡ್ಡ ಸವಾಲಾಗಿದೆ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆಲ ದಿನಗಳು ಇದೇ ಪರಿಸ್ಥಿತಿ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ವ್ಯಾಪಾರಿಗಳು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬೆಂಗಳೂರು.